ಕದಂಬ ವನದ ಮಧ್ಯದಲ್ಲಿ ಕಾಮಿನಿಯಾಗಿ ಕಂಡೆ. ನನ್ನನ್ನೇ ನಾನು ಮರೆತೆ. ಇವಳನ್ನು ನೋಡಿದೆ ಎನ್ನುವುದು ನನ್ನ ಕರ್ತೃತ್ವ ಅಲ್ಲ, ಇವಳನ್ನು ನೋಡಿದೆ ಎನ್ನುವುದು ಅವಳ ಅನುಗ್ರಹ. ಇಲ್ಲದೆ ಇದ್ರೆ ಬಂದವರೆಲ್ಲ ನೋಡಿದ್ದಾರ? ಇಲ್ಲವಲ್ಲ. ಚಂಡಮುಂಡರಿಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಕಂಡಿದ್ದಾಳೆ, ಹೀಗೆ ಕಾಣಲಿಲ್ಲ. ಧೂಮ್ರಾಕ್ಷನಿಗೂ ಕಂಡಿದ್ದಾಳೆ, ಹೀಗೆ ಕಾಣಲಿಲ್ಲ. ಸುಗ್ರೀವನಿಗೆ ಕಂಡರು, ಆಮೇಲೆ ನನಗೆ ಕಂಡ. ಇದು ಕೇವಲ ರೂಪಕ ಮಾತ್ರ. ಈ ಪ್ರಪಂಚದಲ್ಲಿ ಯಾವನು ಕಣ್ಣಿನಿಂದ ಹೊಗೆ ಬಿಡ್ತಾನೋ, ಯಾವನು ಮತ್ತೊಬ್ಬರಿಗೆ ಉಪದ್ರ ಮಾಡ್ತಾನೋ, ಅದರ ಸಂಕೇತವೇ ಧೂಮ್ರಾಕ್ಷ. ಅಂತವರಿಗೆ ದೇವರ ದರ್ಶನ ಆಗುದಿಲ್ಲ, ಅಂತವರಿಗೆ ದೇವರದ್ದು ಇದೇ ಶಿಕ್ಷೆ ಸಿಗುವುದು. ಚಂಡಮುಂಡರು ಯಾರು? ಕ್ರೋಧವಶಾದೇವಿಯ ಮಕ್ಕಳು. ಯಾರು ಕ್ರೋಧದ ವಶದಲ್ಲಿದ್ದಾರೋ ಅದರಿಂದ ಹುಟ್ಟಿದ ಯಾರಿಗೂ ದೇವರ ದರ್ಶನ ಆಗುವುದಿಲ್ಲ. ಕ್ರೋಧವಶ ಎನ್ನುವುದು ಒಬ್ಬಳು ಹೆಣ್ಣಿನ ವಿಷಯ ಮಾತ್ರ ಅಲ್ಲ. ಕ್ರೋಧವಶದವಾದ ಭಾವ ಯಾರಲ್ಲಿ ಉಂಟೋ ಆ ಭಾವನಿಂದ ಹುಟ್ಟಿದ್ದು ಯಾವುದು ದೇವರ ದರ್ಶನಕ್ಕೆ ಕಾರಣ ಆಗುವುದಿಲ್ಲ. ಸುಗ್ರೀವನಿಗಾಯ್ತು. ಯಾಕೆ? ಸುಗ್ರೀವ ಸರಿಯಾದ ಕೊರಡು ಯಾರಲ್ಲಿ ಉಂಟೋ ಅವನ ನಾಲಿಗೆಯ ತುದಿಯ ಸ್ತುತಿಗೆ ದೇವರು ಒಲಿದು ಬರ್ತಾರೆ. ಸುಗ್ರೀವನಿಗೆ ಕಂಡನು. ರಕ್ತವೀಜಯ ಕಲಾದೇವಿಯ ಮಗ. ಪೂಜೆ ಮಾಡಬೇಕು ಅಂತ ಇಲ್ಲ, ಮಂಗಳಾರತಿ ಮಾಡಬೇಕು ಅಂತ ಇಲ್ಲ. ಕಲಾದೇವಿಯ ಪೂಜೆ ಮಾಡಿದರೆ ದೇವಿ ತನ್ನಷ್ಟಕ್ಕೆ ಬರ್ತಾರೆ. ಕಲೆಯ ಒಡಲಿನಿಂದ ಬಂದವರಿಗೆ ಸಿಗುವಷ್ಟು ಬೇಗ ಆಧ್ಯಾತ್ಮದ ಅನುಗ್ರಹ ಮತ್ತೊಬ್ಬರಿಗೆ ಸಿಗುವುದಿಲ್ಲ. ಯಾಕೆ? ಅವರಿಗೆ ಗೊತ್ತಿಲ್ಲದೆ ಅವರು ಆಧ್ಯಾತ್ಮದಲ್ಲಿ ಮುಳುಗುವಂತ ಪರಿಸ್ಥಿತಿ ಬಂದು ಹೋಗ್ತಾರೆ. ಕಲಾಮಾತೆಯ ಮಗನಾದ ರಕ್ತವೀಜ, ಒಳ್ಳೆಯ ಕೊರಳಿರುವ ಸುಗ್ರೀವ ಬಿಟ್ರೆ ಶೋಣಿತಾಪದಲ್ಲಿ ಯಾರಿಗೂ ದರ್ಶನ ಆಗಲಿಲ್ಲ ಅಂದ್ರೆ ಅತ್ಯಂತದ್ದು. ದೇವರನ್ನು ಪಡೀಲಿಕ್ಕೆ ಎರಡು ಸರಿಯಾದ ಸುಲಭದ ಮಾರ್ಗ. ಒಂದು ಭಜನೆ ಸುಗ್ರೀವ, ಇನ್ನೊಂದು ಕಲಾ ಸೇವೆ. ಎರಡೇ ಒಂದು ದೇವಿಯ ಅನುಗ್ರಹಕ್ಕೆ ಬಹಳ ಸುಲಭ ಮಾರ್ಗ. ಬೇರೆ ಇಲ್ಲ ಅಂತ ಇಲ್ಲ, ಉಂಟು, ಅಷ್ಟು ಸುಲಭ ಅಲ್ಲ. ಹಾಗಾಗಿಯೇ ನಮಗೆ ದರ್ಶನ ಸಿಕ್ಕಿದೆ. ನೋಡಿದ ಹೇಗಿದ್ದಾಳೆ? ಗಾಢ ಗರ್ವ, ನಿರೀಕ್ಷೆಯಲ್ಲಿದ್ದಾಳೆ. ಯಾರ ಪ್ರಾಣವನ್ನು ಹೀರೋಣ, ಯಾರ ರಕ್ತವನ್ನು ಬಸಿಯೋಣ. ಲೋಕದ ತಾಯಿ, ಕಾರುಣ್ಯ ಸ್ವರೂಪಿಣಿ, ಎಲ್ಲರಿಗೂ ಅನುಗ್ರಹ ಕೊಡಬೇಕಾದವಳು ಯಾಕೆ ಹೀಗೆ ರಕ್ತಪಿಪಾಸವಾಗಿ ನಿರೀಕ್ಷೆಯಲ್ಲಿದ್ದಾಳೆ? ಕಾರಣವು ಮೈಯಲ್ಲಿ ಸಣ್ಣ ಹುಣ್ಣಾದ್ರೆ ಗುಳಿಗೆಯಿಂದಲೋ ಯಾವುದಾದ್ರೂ ಮದ್ದಿನಿಂದಲೋ ಸರಿ ಮಾಡಬಹುದು. ಒಂದು ಅಂಗವೇ ಕೊರತು ಹೋದ್ರೆ ಕಡಿದೇ ತೆಗಿಬೇಡುವ. ಕಡಿಯು ತೆಗೆಯುವಾಗ ನಮ್ಮ ಮೈಯ ಅಂಗ ಅಂತ ಕಡಿಯುವಾಗ ನಾವು ಯೋಚನೆ ಮಾಡಿದ್ರೆ ಅಂಗ ಕೊರೆತದ್ದು ಮೈಗೆಲ್ಲ ವ್ಯಾಪಿಸಿ ಇಡೀ ದೇಹ ಕೊಳೀತದೆ. ಅದಕ್ಕೆ ಈ ಪ್ರಪಂಚ ಎನ್ನುವ ದೇಹದ ಒಂದಂಗವಾದಂತಹ ರಾಕ್ಷಸರ ಮನಸ್ಥಿತಿ ಕೆಟ್ಟಿದೆ. ಅವಳದ್ದೇ ಅಂಗ ಅದು ಯಾವುದೇ ಕಾರುಣ್ಯ ಇಲ್ಲದೆ ಕಡಿಯುವುದಕ್ಕೆ ಬಂದಿದ್ದಾರೆ. ಯಾಕೆ? ದೇಹದ ಉಳಿದ ಆರೋಗ್ಯ ಆದ್ರೂ ಉಳಿಯಲಿ ಎನ್ನುವ ಕಾರಣಕ್ಕಾಗಿ. ಇವಳನ್ನು ತಿಳಿಯದೆ ಈ ತಾಯಿದೆ. ಚಂಡಮುಂಡ ಧೂಮ್ರಾಕ್ಷರ ವಿಷಯವಿಡಿ. ಸುಗ್ರೀವನಂತವ ಹೇಳುವಾಗ ಯಾವತ್ತೂ ಕೇಳುತ್ತಿದ್ದ ಶುಭ ಈ ಪ್ರಕರಣದಲ್ಲಿ ಯಾಕೆ ಕೇಳಲಿಲ್ಲ ಅಂತ ಕೇಳಿದರೆ ನಮಗೆ ಎರಡೂ ಕಾರಣ ಮೇಲಿಂದ ಮೇಲೆ ಕಾಣಿಸ್ತದೆ. ಒಂದು, ಕೇಳದಷ್ಟು ಕೆಟ್ಟವನಾಗಿ ಹೋಗಿದ್ದಾನೆ, ಅಥವಾ ತಾನು ಕೆಟ್ಟದ್ದು ಮಾಡಿದ್ದಕ್ಕೆ ಇದೇ ಪ್ರಾಯಶ್ಚಿತ್ತ ಅಂತ ಅವನೇ ನಿರ್ಧರಿಸಿದ್ದಾನೆ. ಯಾವನು ತನಗೆ ಇಲ್ಲಿಯೇ ದಂಡನೆ ಬೇಕು ಅಂತ ನಿರ್ಣಯ ಮಾಡ್ತಾನೆ ಅವನಿಗೆ ಅಲ್ಲಿ ದಂಡನೆ ಸಿಗುವುದಿಲ್ಲ. ಯಾವನು ತಪ್ಪು ಮಾಡಿಯೂ ಇಲ್ಲಿ ದಂಡನೆಯಿಂದ ತಪ್ಪಿಸಿಕೊಳ್ತಾನೆ ಅವನಿಗೆ ಅಲ್ಲಿ ಕಾದಿರ್ತದೆ ದಂಡನೆ. ಅಲ್ಲಿ ದಂಡನೆ ಸಿಗುವುದು ಬೇಡವಂತೆ ಇಲ್ಲಿಯೇ ದಂಡನೆಗೆ ತುತ್ತಿ ಕೊಡ್ಲಿಕ್ಕೆ ಬಂದಿದ್ದಾನೋ ಹೇಗೆ? ಒಳ್ಳೆಯದೋ ಕೆಟ್ಟದ್ದು ಹೊಡಿತಾಳೆ ಅಂತ ಬದಿ ಮನೆಯವಳನ್ನು ಅಮ್ಮ ಅಂತ ಕರೀಲಿಕ್ಕೆ ಆಗುದಿಲ್ಲ. ನಮ್ಮಮ್ಮ ಹೊಡೆದಿರ್ಬೋದು, ಬದಿ ಮನೆಯವಳು ಬೆಲ್ಲದ ತುತ್ತೇ ಕೊಟ್ಟಿರ್ಬೋದು, ಆದ್ರೆ ಅಮ್ಮ ನಮ್ಮ ಅಮ್ಮನೇ ಅಲ್ಲ. ಇವಳು ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ತಾಯ್ತನದಿಂದ ಪೋಷಿಸಿದ ತುಂಬಾ ಸಾಯಿಲಿ ಅಂತ ಬಯಸಿಲ್ಲ ನಾವು ಕೃತಜ್ಞರಾಗುವುದಿಲ್ಲ. ಅವರನ್ನು ಬದುಕಿಸಲಿಕ್ಕೆ ಎಷ್ಟು ಪ್ರಯತ್ನ ಬೇಕು ಅಷ್ಟು ಪ್ರಯತ್ನ ಮಾಡಬೇಕು. ಹೇಗೆ ಮಾಡುವ? ಕೇಳು ಇವಳಿನ ಬದ್ಧ ಆದರೂ ನುಡಿಸಿದ ನುಡಿಗೆ ಉಳಿದು ತಾಯಿ ಬಂದ್ರೆ ಅದೇ ದಾನವ ಕುಲದ ಮಹೋನ್ನತಿಯ
ಒಂದು ಪರ್ವಕಾಲ. ಒಂದು ವೇಳೆ ನುಡಿದು ಒಲಿಯದೇ ಇದ್ದರೆ ನನಗೆ ಸಿಗುವುದು ಮರಣವಲ್ಲ, ಅದು ಮಹಾನವಲ್ಲ. ಶಕ್ತಿಭೂತೆ ಸನಾತನ ಗುಣಾಶ್ರಯೇ ಗುಣಮಯೇ ಮಹಾದೇವಿ ನಮೋಸ್ತುತೆ. ಪಾದಪ್ರಾಯಗಳಿಗೆ ಬೊಡಮಟ್ಟಿದ್ದರು. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದ. ಶುಂಭದರೆಗೆ ಅಡಿಯಲು ಹೌದು, ಅಮಾತ್ಯನು ಹೌದು. ಶುಂಭ ದಾನವ ನಿನ್ನನ್ನು ಬಯಸಿದ. ನೀರೇನು ಮಾಡಿದೆ? ಸಾಲು ರಾಗದಿಂದ ವರಿಸದೆ ಸೂರ್ಯನ ಹಂಬಲಿಸಿ. ತಾಯೇ, ಇವತ್ತಿನವರೆಗೆ ಏನೆಲ್ಲ ಸಂಗ್ರಹ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೇನು ಈ ಭೂಮಿಯ ಏರು ತಟ್ಟುಗಳನ್ನು ಸಮತಟ್ಟು ಮಾಡಿ ಒಂದು ಬಿಳಿಯ ಹಾಳೆಯಾಗಿ ಸೂರ್ಯಚಂದ್ರನಲ್ಲೇ ಪ್ರಮಾಣವಾಗಿರಿಸಿಕೊಂಡು ಚತುಸ್ಸಾಗರದ ನೀರನ್ನು ಒಂದು ಲೆಕ್ಕಡಿಗೆಯಲ್ಲಿ ತುಂಬಿ ಇದ್ದವರೆಲ್ಲರ ಹಣೆ ಬರೆಯುವ ಬ್ರಹ್ಮನಲ್ಲಿ ಶುಂಭನ ಚರಿತ್ರೆಯನ್ನು ಮುನ್ನುಡಿಯಿಂದ ಬೆನ್ನುಡಿಯವರೆಗೆ ಬರೆಯುವುದಾಗಿ ಹೇಳಿದ್ದಾರೆ. ಬರೆದು ಬರೆದು ತನ್ನ ಕೈಯಿಂದಾಗಲಿಕ್ಕಿಲ್ಲ ಅಂತ ಲೆಕ್ಕಡಿಗೆ ಕೆಳಗಿಟ್ಟ. ಇದಕ್ಕಿಂತ ಹೆಚ್ಚು ಹೇಳಬೇಕು ಅಂತ ನನಗೆ ಕಾಣುತ್ತಿಲ್ಲ. ಹಾಗಾಗಿ ಪುನರಾವರ್ತನ ಮಾತೊಂದು ಅನಿಸಿಕೆ. ಜನರು ಪ್ರೀತಿಯಿಂದಲೇ ಶುಂಭ ಕಂಡಿದ್ದರು. ಜಾತನಾಥನ ಮೂರು ಲೋಕಕ್ಕೆ ಶ್ರೇಷ್ಠನಾಗಿರುವಂತಹ ಆತ ನಿನ್ನ ನಾಥನಾಗುವುದಕ್ಕೆ ಬಯಸಿದ್ದಾನೆ. ಮಂಟಪ ಅಲ್ಲೇ ಉಂಟು. ಎಷ್ಟು ಸಮಯ ಬಡ್ಡಿ ಅವನ ಕುರಿತಾಗಿ ಪುನರಾರಂಭ ಮಾಡುತ್ತಿರುವುದಲ್ಲ. ಶುಂಭನ ಕುರಿತಾಗಿ ಚೆನ್ನಾಗಿ ಅರ್ಥವಿಸಿಕೊಂಡೇ ನನ್ನದಾದಂತಹ ಬಡವನ್ನು ಸುಗ್ರೀವನ ಮೂಲಕವಾಗಿ ತಿಳಿಯಬಡಿಸಿದೆ. ಆದರೂ ಅವನು ಬಾರದೆ ಉಳಿದಿದ್ದಾನೆ ಅಂತಾದರೆ ಅವನೊಬ್ಬ ಪ್ರಾಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವಂತಹ ನೀನು ಒಬ್ಬ ಅಲ್ಪ.
ಧನ್ಯವಾದ.